ಹೊಸತನ ಕಂಡೆನು ಆಶಾ ಜೀವನ ಶುಭ ದಿನ ಹೊಸತನವನ್ನು ನಾ ಕಂಡೆನ ಆಶಾ ಜೀವನ ಶುಭ ದಿನ ಸ್ವಾಮಿ ಮಧುರ ಈ ಶಬ್ದವನ್ನು ಕೇಳಿದೆಯಾ? ಲಕ್ಷ್ಮಣ, ಅಣ್ಣ, ಅತ್ತ ನೋಡು, ಕೆಂದೋಳಿ ಎದ್ದು ನವೋಮಂಡಲವನ್ನು ಮುತ್ತಿರುವುದು. ತುರುಗುಗಳ ಪುರಪಟ್ಟದಿಂದ ಎದ್ದ ಕೆಂದೋಳಿಯು ಇಡೀ ನವೋಮಂಡಲವನ್ನು ಮುತ್ತಿರುವುದು. ಇದನ್ನು ನೋಡುತ್ತಿದ್ದರೆ ಯಾರೋ ರಾಜಾದಿ ರಾಜರು ಭೇಟಿಗಾಗಿ ಬಂದಿರುವಂತೆ ಕಾಣುತ್ತದೆ. ಏನೆಂದು ತಿಳಿದುಕೊಳ್ಳುವ. ಹಾಗೇ ಆಗಲಿ ಅಣ್ಣ. ಅಣ್ಣ, ದಾಯಾದಿ ಮಾತ್ಸರ್ಯದಿಂದ ಭರತನೇ ಸೈನ್ಯ ಸಮೇತನಾಗಿ ಇತ್ತ ಬರುತ್ತಿರೋನು. ನೀವು ಒಪ್ಪಣೆ ನೀಡಿದರೆ ಅವನನ್ನು ಅವನ ಸೈನ್ಯವನ್ನು ಧ್ವಂಸ ಮಾಡಿ ಬರುವೆನು. ಸಮಾಧಾನ ಸಮಾಧಾನ ಲಕ್ಷ್ಮಣ. ಭರತನ ಸೋದರ ಪ್ರೇಮವನ್ನು ನೀನರಿಯೇ. ಅವನು ನಾಶಕ್ಕಾಗಿ ಬರುತ್ತಿರುವನು, ಶಾಂತಿಗಾಗಿ ಬರುತ್ತಿರುವನು. ಕಾದು ನೋಡೋಣ. ಅಗ್ರಜ, ಅಣ್ಣ, ನಮಸ್ಕರಿಸುವೆವು ಅಣ್ಣ. ಭರತ, ಅಣ್ಣ, ಶತ್ರುಘ್ನರೇ, ನಿಮಗೆ ಮಂಗಳವಾಗಲಿ. ನೀನು ಮಾವನ ಮನೆಯಿಂದ ಯಾವಾಗ ಬಂದೆ? ನಾನು ಅಯೋಧ್ಯೆಯನ್ನು ಬಿಟ್ಟು ವನವಾಸಕ್ಕೆ ಬರುವಾಗ ನಿನ್ನನ್ನು ನೆನೆಸಿ ಹಂಬಲಿಸಿ ದುಃಖದಿಂದ ಬಂದೆ. ನಾನು ಇಲ್ಲಿಗೆ ಬಂದ ಮೇಲೆ ಅಯೋಧ್ಯೆ ವಿಚಾರಗಳನ್ನು ತಿಳಿಯಲು ಕುತೂಹಲಕರಾಗಿದ್ದೇನೆ. ಒಬ್ಬೊಬ್ಬರಾಗಿ ನಾನು ಕೇಳುತ್ತೇನೆ, ಹೇಳುವಂತನಾಗ ಬರ್ತಾ ಆಗಬಹುದು ಅಣ್ಣ. ಪತಿಯೇ ಎದುರಿನಲ್ಲಿ ಒಂದು ಮಾತನ್ನೂ ಆಡದೆ ಮೌನವಾಗಿ ಕಣ್ಣೀರು ಸುರಿಸುತ್ತಾ ನಮ್ಮೆಲ್ಲರನ್ನು ಕಳಿಸಿಕೊಟ್ಟ ಲಕ್ಷ್ಮಣನ ತಾಯಿ ಸುಮಿತ್ರಾ ಮಾತೆಯವರು ಕ್ಷೇಮವೇ? ಕ್ಷೇಮವಣ್ಣ. ನವಮಾಸಗಳು ಹೊತ್ತು ಹೆತ್ತು ನನಗೆ ಕೈ ತುತ್ತು ಕೊಟ್ಟು ಬೆಳೆಸಿದ ನನ್ನ ಮಾತೆ ನನ್ನನ್ನು ಕಳಿಸಿಕೊಡಲಾರದೆ ಮೌನವಾಗಿ ಕಳಿಸಿಕೊಟ್ಟ ಕೌಸಲ್ಯ ಮಾತೆಯು ಕ್ಷೇಮವೇ? ಕ್ಷೇಮವಾಗಿದ್ದಾರಣ್ಣ. ಈ ರಾಮನಿಗೆ ಆರಾಮವಾಸವನ್ನು ಕಲ್ಪಿಸಿಕೊಟ್ಟ ನನ್ನ ಚಿಕ್ಕಮ್ಮನಾದ ಕೈಕೆ ಮಾತೆಯು ಕ್ಷೇಮವೇ? ಅವರ ಕ್ಷೇಮಕ್ಕೇನಣ್ಣ, ಚೆನ್ನಾಗಿರುವ ಅರಮನೆಯಲ್ಲಿ ತನ್ನ ಅಂತರಂಗದಲ್ಲಿ ತಪಸ್ಸನ್ನು ಆಚರಿಸಿಕೊಂಡು ನಮ್ಮೆಲ್ಲರನ್ನು ಬೀಳ್ಕೊಡಲಾಗದೆ ಕೆಂಡದಂಥ ಕಣ್ಣುಗಳಲ್ಲಿ ನೋವನ್ನು ತಿನ್ನುತ್ತಾ ಧಾರಾಕಾರವಾಗಿ ಕಣ್ಣೀರು ಸುರಿಸುತ್ತಾ ನನ್ನ ಸೋದರಿ ಲಕ್ಷ್ಮಣನ ಮಡದಿ ಉರ್ಮಿಳೆಯು ಕ್ಷೇಮವೇ? ಕ್ಷೇಮದಿಂದಿರುವರಣ್ಣ. ಈಗ ಹೇಳು ಬರ್ತಾ, 60,000 ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ರಾಜ್ಯಭಾರ ಮಾಡಿ ಕಟುವಾಂಗ ಕಟುವಾಂಗ ಎಂಬ ಬಿರುದಾಂಕಿತನಾಗಿ ದೇವಾಸುರರ ಯುದ್ಧದಲ್ಲಿ ಏಕರಥಿಕನಾಗಿ ಹೋರಾಡಿ ದಶ ದಿಕ್ಕುಗಳಲ್ಲೇ ಜಯಗಳಿಸಿ ದೇವತೆಗಳಿಂದ ದಶರಥ ದಶರಥ ದಶರಥ
ಪುತ್ರನಾದ ನನ್ನ ತಂದೆ ಜನಕನು ಕ್ಷೇಮವೇ? ಅಣ್ಣ, ಎಲ್ಲರ ಕ್ಷೇಮವು ಅಂತ್ಯವಾಯಿತಣ್ಣ. ಏನ್ ಹೇಳಿದೆ ಭರತ? ಅಣ್ಣ, ನೀವೆಲ್ಲರೂ ವನವಾಸಕ್ಕೆ ಬಂದ ಕೂಡಲೇ ಜನಕನು ಪರಲೋಕವಾಸಿಯಾದರಣ್ಣ. ಜನಕ ಜನಕ, ಕಡೆಗೂ ನಮ್ಮ ನಗಲಿ ಹೋದೆಯ. ನಿಮ್ಮ ಕೊನೆಯ ಕಾಲದಲ್ಲಿ ನಾವುಗಳು ನಿಮ್ಮ ಬಳಿಯಲ್ಲಿಲ್ಲದಂತಾಯಿತೆ. ಸ್ವರ್ಗದಲ್ಲಿರುವ ನಿಮಗೆ ನಾವು ಇಲ್ಲಿಂದಲೇ ನಮಸ್ಕರಿಸುವೆವು. ಜನಕ, ನಮ್ಮನ್ನೆಲ್ಲರನ್ನು ಅಗಲಿ ಹೋದೆಯ. ಭರತ, ಅಣ್ಣ, ನೀನೇ ಪುಣ್ಯವಂತನಪ್ಪ. ತಂದೆ ಮರಣ ಕಾಲದಲ್ಲಿ ಅವರ ಬಳಿ ಇದ್ದು ಸೇವೆ ಮಾಡಿರುವೆ. ನೀನೇ ಭಾಗ್ಯವಂತ. ಅಣ್ಣ, ನಮಗೂ ಆ ಪುಣ್ಯವಿಲ್ಲವಾಯ್ತಣ್ಣ. ಜನಕನ ಮರಣ ಕಾಲದಲ್ಲಿ ನಾವು ಕೂಡ ಬಳಿಯಲ್ಲಿರಲಿಲ್ಲ ಅಣ್ಣ. ಹಾ ಜನಕ, ಕೆಚ್ಚದೆ 4 ಪುತ್ರರನ್ನು ಪಡೆದ ನೀನು ನಿನ್ನ ಮರಣ ಕಾಲದಲ್ಲಿ ನಿನ್ನ ಬಾಯಿಗೆ ಗಂಧೋದಕವನ್ನು ಬಿಡಲು ಒಬ್ಬರು ನಿನ್ನ ಬಳಿಯಲ್ಲಿ ಇರಲಿಲ್ಲವೇ? ಅಯ್ಯೋ, ನಾವೆಂತ ನಿರ್ಭಾಗ್ಯಶಾಲಿ ಪುತ್ರರು. ಹಾಗಿತ್ತು ಹಾಗೆ ಹೋಯಿತು. ಚಿಂತಿಸಿ ಫಲವೇನು? ಭರತ, ಅಣ್ಣ, ರಾಜ್ಯನಿಲ್ಲದ ರಾಜ್ಯವು ದೇವರಿಲ್ಲದ ಗುಡಿಯಂತೆ. ಮಾತೆಯ ಆಜ್ಞೆಯ ಪ್ರಕಾರ ನೀನು ಪಟ್ಟಾಭಿಷಿಕ್ತನಾಗು. ಏನಂದೆ? ನೀನಿಲ್ಲದ ಅಯೋಧ್ಯೆಯಲ್ಲಿ ನಾನಿರಲಾರಣ್ಣ. ದಯವಿಟ್ಟು ಬಂದು ಸಿಂಹಾಸನವನ್ನು ಅಲಂಕರಿಸಣ್ಣ. ನಮ್ಮ ಆಸೆಯನ್ನು ಪೂರೈಸಣ್ಣ. ಬೇಡ ಭರತ, ಬೇಡ. ಮಾತೆಯವರ ಆಜ್ಞೆಯ ಪ್ರಕಾರ ನನಗೆ ವನವಾಸ, ನಿನಗೆ ಪಟ್ಟಾಭಿಷೇಕ. ಆದ್ದರಿಂದ ನೀನು ಪಟ್ಟಾಭಿಷಿಕ್ತನಾಗಿ ಧರ್ಮ, ನೀತಿ,
ನ್ಯಾಯದಿಂದ ರಾಜ್ಯಭಾರ ಮಾಡು. ನಿನಗೆ ಶುಭವಾಗಲಿ. ಅಣ್ಣ, ನಾನೇ ನಿನಗೆ ಸಿಂಹಾಸನವನ್ನು ಬಿಟ್ಟು ಕೊಡುತ್ತಿರುವಾಗ ನೀನು ಸಂತೋಷದಿಂದ ಬಂದು ಸಿಂಹಾಸನವನ್ನು ಏರಬಾರದಣ್ಣ. ಭರತ, ನನಗೆ ವನವಾಸ, ನಿನಗೆ ಇರುವ ಪಟ್ಟಾಭಿಷೇಕವನ್ನು ನಾನು ಅನುಭವಿಸಿ ನಾನು ಸಿಂಹಾಸನವನ್ನು ಹೇರಿದರೆ ದತ್ತಪಹಾರ ದೋಷಕ್ಕೆ ಗುರಿಯಾಗುವೆ. ಅಣ್ಣ, ನಾನಾಗಿಯೇ ನಿಮಗೆ ಸಿಂಹಾಸನವನ್ನು ಬಿಟ್ಟು ಕೊಡುತ್ತಿರುವಾಗ ದತ್ತ ಅಪಹಾರದ ದೋಷವೆಲ್ಲಿಂದ ಬರುವುದಣ್ಣ? ಬೇಡ ಭರತ, ನಾನು ಅರಮನೆಗೆ ಬಿಡುವಾಗಲೇ 14 ವರ್ಷಗಳ ಕಾಲ ಪುರಪ್ರವೇಶ ಮಾಡುವುದಿಲ್ಲ ಎಂದು ನನ್ನನ್ನೇ ನಿರ್ಬಂಧಿಸಿದ್ದೇನೆ. ಆದ್ದರಿಂದ ನೀನು ಏನು ಹೇಳಿದರೂ ನಾನು ಅಯೋಧ್ಯೆಗೆ ಹಿಂತಿರುಗಲಾರೆ, ಪಟ್ಟಾಭಿಷಿಕ್ತನಾಗಲಾರೆ ಭರತ. ಅಣ್ಣ, ಇದೇ ನಿಮ್ಮ ಕೊನೆಯ ನಿರ್ಧಾರವೇನಣ್ಣ? ಹೌದು ಭರತ. ಸರಿ, ಹಾಗಾದರೆ ನನ್ನ ಒಂದು ಕೋರಿಕೆಯನ್ನಾದರೂ ನಡೆಸಿಕೊಡಣ್ಣ. ಏನು ಹೇಳು ಭರತ? ಅಣ್ಣ, ನೀನಿಲ್ಲದ ಅರಮನೆಯಲ್ಲಿ ನಾನಿರಲಾರೆ. ನಿಮ್ಮ ಪವಿತ್ರವಾದ ಪಾದುಕೆಗಳನ್ನು ಅನುಗ್ರಹಿಸಬೇಕೆಂದು ಬೇಡಿಕೊಳ್ಳುವೆನಣ್ಣ. ಅವುಗಳಿಗೆ ನಂದಿ ಗ್ರಾಮದಲ್ಲಿ ಪಟ್ಟ ಕಟ್ಟಿ ರಾಜ್ಯಭಾರವನ್ನು ಮಾಡುವೆನು. ಅಣ್ಣ, 14 ವರ್ಷ ವನವಾಸ ಮುಗಿದ ಮಾರನೇ ದಿವಸವೇ ನೀವು ನನಗೆ ದರ್ಶನ ನೀಡದಿದ್ದಲ್ಲಿ ನಾನು ಅಗ್ನಿ ಪ್ರವೇಶ ಮಾಡುವೆನು. ಇದಕ್ಕೆ ಈ ಮಾತಿಗೆ ನಿಮ್ಮ ಪಾದವೇ ಸಾಕ್ಷಿಯನ್ನ. ನಿನ್ನಿಷ್ಟದಂತೆ ಆಗಲಿ ಭರತ. 14 ವರ್ಷಗಳ ಕಾಲ ವನವಾಸ ಮುಗಿದ ಕೂಡಲೇ ಮರುದಿವಸ ನಿನ್ನ ಬಳಿಗೆ ಬಂದು ನಾನು ದರ್ಶನ ಕೊಡುತ್ತೇನೆ. ಈ ಮಾತು ನಿನ್ನ ಆಣೆಗೂ ಸತ್ಯ. ತೆಗೆದುಕೋ. ತನ್ನೊಡಲ ತಾಪವಂ ತಡೆದೆನಿತೋ ತವಕದಿಂ ಬೆಳೆಸಿದ ಮಾತೆಗೆ ಭಾಗ್ಯವಿಲ್ಲ. ರಾಮ ಪರಮ ಜಪದಪ ಪುಣ್ಯ ಪಾದಾರ್ಚನೆಗೈದ ಪರಮ ಜಪದಪ ಪುಣ್ಯ ಪಾದಾರ್ಚನೆಗೈದ ಮುನಿ ಜನರ ಪಾಲಿಗೂ ಈ ಭಾಗ್ಯವಿಲ್ಲ. ರಾಮ ಸಹಜದಿ ಶ್ರೀರಾಮ ಸಹಜರಾಗಿ ಜನಿಸಿ ಸಹಜದಿ ಶ್ರೀರಾಮ ಸಹಜರಾಗಿ ಜನಿಸಿ ಸಹಕರಿಸಿದ ಮಗು ಈ ಭಾಗ್ಯವಿಲ್ಲ. ಕಾಡು ಮರದಿಂದ ಕಡಿದು ಕಾಲಿನಿಂದ ತುಳಿದು ಪಾಡುಪಡುತ್ತಿದ್ದರು ನಾಡಿನೊಡೆತನವು ಕೈಗೊಂಡು ರಾರಾಜಿಸುವ ಈ ಜೋಡಿಗೊದಗಿದ ಪುಣ್ಯ ಕೆಣೆಯುಂಟೆ ಜಗದಿ. ರಾಮ ಪಾವನ ಪರಂಧಾಮ ಶ್ರೀರಾಮ ಪಾವನ ಪರಂಧಾಮ ಶ್ರೀರಾಮ
ಪರಂಧಾಮ ಶ್ರೀರಾಮ. ಲಕ್ಷ್ಮಣ, ಅಣ್ಣ, ನೋಡಿದೆಯಾ ಈ ಭರತನ ಸೋದರ ಪ್ರೇಮವನ್ನು? ಲಕ್ಷ್ಮಣ, ಅಣ್ಣ. ಈ ಪ್ರದೇಶವು ಅಯೋಧ್ಯೆಗೆ ಸಮೀಪವಿರುವುದರಿಂದ ಪುನರ್ಜನರು ಬಂದು ಆಗಾಗ ಈ ರೀತಿ ತೊಂದರೆ ಕೊಡಬಹುದು. ಆದ್ದರಿಂದ ಈ ಕೂಡಲೇ ನಾವು ದಂಡಕಾರಣ್ಯವನ್ನು ಪ್ರವೇಶ ಮಾಡೋಣ. ಹಾಗೇ ಆಗಲಿ ಅಣ್ಣ.